ನಾನು ಇವತ್ತಿನ ಪತ್ರಿಕೆ ನೋಡಿದೆ. ನನಗೆ ಸ್ವಾಭಾವಿಕವಾಗಿ ಯಾರ್ಯಾರ ಬಗ್ಗೆ ಟೀಕೆ ಮಾಡ್ತಾರೋ ಉತ್ತರ ಕೊಡಂತ ಯೋಚನೆ ನಾವು ಮಾಡಕ್ ಹೋಗಲ್ಲ. ಆದ್ರೆ ಮಂತ್ರಿಗಳು ಮೊನ್ನೆ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಈಶ್ವರಪ್ಪನವ್ರದ್ದು ಬಿಜೆಪಿ ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60ರಿಂದ 70% ಕಾರ್ಯಕರ್ತರು ನನ್ನ ಜೊತೆಗೆ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಂದೇ ಒರಿಜಿನಲ್ ಬಿಜೆಪಿ ಗೊತ್ತಿಲ್ಲ ಪಾಪ ಅವರಿಗೆ. ಬಿ ಟೀಮ್ ನಮ್ದಲ್ಲ, ಈಗಿರುವಂತ ರಾಘವೇಂದ್ರ ಬಿ ಟೀಮು ಮತ್ತೆ ನಿಮ್ದು JDS ಬಿಜೆಪಿ ಒಂದಾಗಿದೆ ಅಲ್ಲ, ಕಾಂಗ್ರೆಸ್ ಇದ್ದು ನಿಮ್ ಡಮ್ಮಿ ಟೀಮ್ ಅಂದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ. ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇದ್ದೇನೆ ಗೀತಾ ರಾಜ್ಕುಮಾರ್ ಅವ್ರ ಚುನಾವಣೆ ನಿಲ್ಲಿಸಿಲ್ಲ ಅಂತ ಜನರ ಮುಂದೆ ಹೇಳ್ಬಿಡ್ಲಿ ನೋಡೋಣ. ಬಿ ಟೀಮ್ ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ ನಮ್ದು ಎ ಟೀಮೇ, ನಮ್ದೇ ಬಿಜೆಪಿ. ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಂಡಿಲ್ವಾ? ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜ್ ಗೌಡನ್ನ ಮನೆಗೆ ಅನ್ಯಾಯ ಮಾಡಿ ಅವರನ್ನು ತೆಗಿಲಿಲ್ವಾ? ನಾವು ಸಾಧುರ ಲಿಂಗಾಯತರ ಪರ ಅಂತ ಹೇಳ್ತಿರ್ತಾರ ಆ ವ್ಯಕ್ತಿಗಳಿಗೆ, ಅದೇ ರೀತಿ ಹಿಂದುಳಿದ ವರ್ಗದ ಪರ ಅಂತ ಹೇಳಿದಂತ ವ್ಯಕ್ತಿಗಳಿಗೆ ಒಂದ್ ಕಡೆ ಸಾಧುರ ಲಿಂಗಾಯತರ ನಾಗರಾಜ್ ಗೌಡ ತೆಗೆದ್ರಿ, ಮತ್ತೊಂದ್ ಕಡೆ ಗೋಡಿ ಮಹಾಧ್ಯಕ್ಷರನ್ನ ಹಿಂದುಳಿದ ವರ್ಗ ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ್ ಗೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಗೆಲ್ಸ್ಕೋಬೇಕು ಅಂತ ಸಾಧುರ ಲಿಂಗಾಯತರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡ್ಕೊಂಡು ಹಿಂದುಳಿದ ವರ್ಗದ ಗೋಡಿ ಮಹಾಧ್ಯಕ್ಷರು ಮೋಸ ಮಾಡ್ಕೊಂಡ್ರು. ಇದಿಲ್ಲ ಅಂತ ಹೇಳ್ಬಿಡ್ಲಿ ಮಧು ಬಂಗಾರಪ್ಪ ನೋಡೋಣ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದು ಟೀಕೆ ಮಾಡಬೇಕು ಅಂತ ಹೇಳಿ ಟೀಕೆ ಮಾಡಲಿ. ಎ ಟೀಮ್ ಬಿ ಟೀಮ್ ಎಲ್ಲ, ನನ್ನ ಸಾಯೋ ತನಕನೂ ನಾನು ಬಿಜೆಪಿನೇ, ನಾನು ಎ ಟೀಮೇ. ನಿಮ್ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿನೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ, ಆ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡಲ್ಲ. ಅದೇ ನಿಮ್ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರಂತ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತೀಯ ನನಗೆ, ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ಲರೂ ಟೀಕೆ ಮಾಡಿದಂಗೆ ಹಗುರವ ಟೀಕೆ ಮಾಡಕ್ ಹೋಗ್ಬೇಡಿ. ನಾನು ಒರಿಜಿನಲ್ ಬಿಜೆಪಿ, ನನ್ನ ಸಾಯ ತಕ್ಕ ನಾನು ಬಿಜೆಪಿ. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗ್ಲಿ ನೀವಾಗ್ಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ನಾನು ಅದಕ್ಕೋಸ್ಕರ ನಿಮಗೆ ಅಧಿಕಾರವೇ ಮುಖ್ಯ. JDS ನಲ್ಲಿ ಇದ್ರಿ, ಕಾಂಗ್ರೆಸ್ ಹೋದ್ರಿ, KJP ಕಟ್ಟಿದ್ರಿ, ಯಾವ ಪಾರ್ಟಿಗಳು ಬೇಕಾದ್ರೆ ಹೋಗಿ ಬರೋರು ನೀವು. ನಾನು ಬಾಲ್ಯದಿಂದಲೂ RSS ಸ್ವಯಂ ಸೇವಕ, ಪದವೀಧರ ಆದ ತಕ್ಷಣ ಬಿಜೆಪಿ ಸೇರ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಕೂಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಅಧ್ಯಕ್ಷ. 2 ಬಾರಿ ಬಿಜೆಪಿ ಅಧ್ಯಕ್ಷನಾಗಿದ್ದೀನಿ. ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, DCM ಆಗಿದ್ದೀನಿ. ಇದಷ್ಟೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದರಿಂದನೇ. KJPಗೆ ಹೋಗ್ಲಿಲ್ಲ, JDSಗೆ ಹೋಗ್ಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಲ್ಲ. ನಿಮ್ದೇ ಆಯಾ ಪಾರ್ಟಿ ಆಯಾ ಟೀಮು ನೀವ್ ಹೇಳಿ, ಬಿ ಟೀಮೋ ಸಿ ಟೀಮೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ, ಜಿಲ್ಲೆ ಜನ ನನ್ನನ್ನು ಗುರುತಿಸೋದು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಅಂತಾನೆ. ಈ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ. ಚುನಾವಣೆ ಗೆಲ್ತೀನಿ, ಮತ್ತೆ ಬಿಜೆಪಿ ಜೊತೆಗೆ ಇರ್ತೀನಿ, ಮೋದಿ ಪ್ರಧಾನಮಂತ್ರಿ ಮಾಡ್ತೀನಿ.